ಚಾನಲ್. ನಾನು ಅಂಬಿಕಾ. ಇವತ್ತು ಸಿಂಪಲ್ಲಾಗಿ ಹುಣಸೆಹಣ್ಣ ಬಳಸ್ಕೊಂಡು ಅದರಿಂದ ಒಂದು ಹುಳಿಗೊಜ್ಜನ್ನ ಮಾಡ್ತಾಯಿದ್ದೀನಿ. ಆ ರೆಸಿಪೀಸ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ. ಹುಣಸೆಹಣ್ಣು ಗೊಜ್ಜು ಮಾಡೋಕ್ಕೆ ನಾನು 1 ಹಿಡಿಯಷ್ಟು ಹುಣಸೆಹಣ್ಣ ತೊಗೊಂಡು ಫಸ್ಟೇ ನೀರಲ್ಲಿ ನೆನೆಸಿಟ್ಕೋತಾ ಇದ್ದೀನಿ. ನಾವು ಈ ರೀತಿಯಾಗಿ ನೀರಲ್ಲಿ ನೆನೆಸಿಟ್ಕೊಳೋದ್ರಿಂದ ಬೇಗನೆ ಮಾಡ್ಕೋಬೋದು, ತುಂಬ ಟೈಮ್ ಕೂಡ ತೊಗೊಳಲ್ಲ ಮತ್ತು ಹುಳಿ ಕೂಡ ತುಂಬ ಚೆನ್ನಾಗಿ ಬಿಟ್ಕೊಳುತ್ತೆ. ಹಾಗಾಗಿ ನಾನು ಫಸ್ಟೇ ಹುಣಸೆಹಣ್ಣ ನೀರಲ್ಲಿ ನೆನೆಸಿಟ್ಕೋತಾ ಇದ್ದೀನಿ. ಇದು ಇವಾಗ ಹುಣಸೆಹಣ್ಣು ಚೆನ್ನಾಗಿ ನೀರಲ್ಲಿ ನೆನೀತಾ ಇರಲಿ. ಈ ಕಡೆ ನಾವು ರೆಸಿಪಿಗೆ ಏನೇನು ಬೇಕು ಅಂತೆಲ್ಲನೂ ರೆಡಿ ಮಾಡ್ಕೊಂಡ್ಬೇಡ. ನಾನಿಲ್ಲೊಂದು ಮೀಡಿಯಮ್ ಸೈಜಲ್ಲಿ 3 ಈರುಳ್ಳಿನ ತೊಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ಹುಣಸೆಹಣ್ಣು ಗೊಜ್ಜು ಮಾಡೋಕ್ಕೆ ಸ್ವಲ್ಪ ಈರುಳ್ಳಿ ಜೊತೆಗೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ನಾನಿಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಆವಾಗಲೇ ಹೇಳ್ದಂಗೆ ಸ್ವಲ್ಪ ಜಾಸ್ತಿನೇ ತೊಗೊಬೇಕು. ಹುಣಸೆಹಣ್ಣು ಗೊಜ್ಜಿಗೆ ಬೆಳ್ಳುಳ್ಳಿ ಜಾಸ್ತಿ ಹಾಕೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಸಿಪ್ಪೆ ಸಮೇತ ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀನಿ, ಸಿಪ್ಪೆನ ತೆಗಿತಿಲ್ಲ. ಹುಣಸೆಹಣ್ಣು ಗೊಜ್ಜಿಗೆ ಸಿಪ್ಪೆ ಸಮೇತ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇವಾಗ ಬೆಳ್ಳುಳ್ಳಿನ ಕ್ರಷ್ ಮಾಡಿ ಅದನ್ನು ಕೂಡ ಎತ್ತಿಟ್ಕೊಂಡ್ಬೇಡ. ಜೊತೆಗೆ ನಾನಿಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ 1-2, ಹಾಗೆ ನಾರ್ಮಲಾಗಿ ಮನೆಯಲ್ಲಿ ಬಳಸ್ತೀವಲ್ವ ಕೆಮ್ಮೆಣ್ಸಿನ್ಕಾಯಿ ಅದು ಕೂಡ 3 ತೊಗೊಂಡು ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಆನಂತರ ನಾವು ಕೊಬ್ಬರಿನ ತುರ್ಕೊಂಡು ಕೊಬ್ಬರಿ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಕೊಬ್ಬರಿ ಹಾಕೋದ್ರಿಂದ ಹುಳಿಗೊಜ್ಜಿಗೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾವು ಆವಾಗಲೇ ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ವಲ್ವ ಅದನ್ನು ಚೆನ್ನಾಗಿ ಕಿವುಚ್ಕೊಂಡು ಈ ಹುಣಸೆಹಣ್ಣಲ್ಲಿರುವಂಥ ಪಲ್ಪು ಹಾಗೆ ಹುಳಿನ ಸಪ್ರೇಟ್ ಮಾಡ್ಕೊಳ್ಳೋಣ. ನಾನು ಈ ಪಲ್ಪ್ ಕೂಡ ಬಿಸಾಕಲ್ಲ, ಇದರಲ್ಲೂ ಕೂಡ ಕೆಲವೊಂದು ಪೂಜೆ ಪಾತ್ರೆಗಳೆಲ್ಲ ವಾಶ್ ಮಾಡ್ಕೋತೀನಿ. ಅದನ್ನು ನಾನು ಹೇಗೆ ವಾಶ್ ಮಾಡ್ತೀನಿ ಅಂತ ಇದೇ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ಕೋತೀನಿ. ಇವಾಗ ಈ ಹುಣಸೆಹಣ್ಣು ಹುಳಿನ ಎತ್ತಿಟ್ಕೊಳ್ಳೋಣ. ಇವಾಗ ನಾವು ಹೇಗೆ ಮಾಡೋದು ಹುಣಸೆಹಣ್ಣಿನ ಗೊಜ್ಜು ಅಂತ ನೋಡೋಣ ಬನ್ನಿ. ನಾನಿಲ್ಲೊಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಬಿಸಿ ಆದಮೇಲೆ ಆಯಿಲ್ ಹಾಕ್ಕೋತಾ ಇದ್ದೀನಿ. ಈ ಹುಳಿ ಗೊಜ್ಜು ಮಾಡೋಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕ್ಕೊಬೇಕು, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಕಡಲೆಬೀಜ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಕಡಲೆಬೀಜ ಹಾಕ್ಕೊಂಡು ಕಡಲೆಬೀಜ ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದು ಚೆನ್ನಾಗಿ ಫ್ರೈ ಆಗ್ತಿದೆ. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ನೀಟಾಗಿ ಎತ್ತಿಟ್ಕೊಳ್ಳೋಣ. ನಾನು ಈ ಥರ ಫ್ರೈ ಮಾಡೇ ಕಡಲೆಬೀಜ ಎತ್ತಿಟ್ಕೊತೀನಿ. ನಿಮಗೆ ಯಾವ ಥರ ಬೇಕು ನೀವು ಆ ರೀತಿಯಾಗಿ ಮಾಡ್ಕೊಬೋದು. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹುಣಸೆಹಣ್ಣಿನ ಗೊಜ್ಜನ್ನ ಮಾಡ್ತಾರೆ. ಹಾಗಾಗಿ ನಾನು ಫಸ್ಟೇ ಕಡಲೆಬೀಜನ ಹುರ್ಕೊಂಡು ಎತ್ತಿಟ್ಕೊತೀನಿ. ಇವಾಗ ಉದ್ದಿನಬೇಳೆ, ಕಡಲೆಬೇಳೆ ಹಾಗೆ ಹೆಸರುಬೇಳೆ ಇದೆಲ್ಲನೂ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ನಮಗೆ ಜೀರಿಗೆ ಮತ್ತು ಸಾಸಿವೆ 2 ಕೂಡ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆ ನಂತರ ನಾವು ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳೋಣ. ಇದೆಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು. ಇದೆಲ್ಲ ಫ್ರೈ ಆದಮೇಲೆ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳೋಣ. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಇದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಕೂಡ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಜೊತೆಗೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈ ಹುಳಿಗೊಜ್ಜಿಗೆ ಸ್ವಲ್ಪ ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊತಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಈ ಟೈಮ್ನಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮತ್ತು ಈರುಳ್ಳಿಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾವು ಆವಾಗಲೇ ಏನು ಹುಣಸೆ ಹುಳಿನ ಕಿವುಚಿಟ್ಕೊಂಡಿದ್ವಿ ಅಲ್ವಾ, ಆ ಹುಣಸೆ ಹುಳಿನ ಈ ಟೈಮ್ನಲ್ಲಿ ಹಾಕ್ಕೊಂಡು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಇದನ್ನು ಕೂಡ ಚೆನ್ನಾಗಿ ಕುದಿಸ್ಕೊಬೇಕು. ಹಾಗೆ ನಾವಿಲ್ಲಿ ಈ ಹುಣಸೆ ಹಣ್ಣಿನ ಗೊಜ್ಜು ಮಾಡೋಕ್ಕೆ ನಾವು ಯಾವುದೇ ರೀತಿಯಾಗಿ ಮಸಾಲೆಗಳು ಕೆಲವೊಂದು ಬಳಸಲ್ಲ, ಬರೀ ಸಾಂಬಾರು ಪುಡಿ ಅಷ್ಟೇ ಯೂಸ್ ಮಾಡ್ತಾ ಇರೋದು. ಇದು ನಾವು ಬೇಳೆ ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಲ್ವ ಅದೇ ಸಾಂಬಾರು ಪುಡಿ, ಬೇರೆ ಯಾವುದೂ ಅಲ್ಲ. 1.5 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊತೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಕೂಡ ಆ್ಯಡ್ ಮಾಡ್ಕೊತೀನಿ. ನಾನು ಯಾಕಂದರೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರದ ಪುಡಿನ ಸ್ವಲ್ಪ ಕಡಿಮೆ ಆ್ಯಡ್ ಮಾಡ್ಕೊತಿದ್ದೀನಿ. ನಿಮಗೇನಾದರೂ ಜಾಸ್ತಿ ಖಾರ ಬೇಕು ಅಂದರೆ ನೀವು ಜಾಸ್ತಿ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಈಗ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಹುಳಿಗೊಜ್ಜು ಸೇಮ್ ನಿಮಗೆ ಪುಳಿಯೋಗರೆ ಥರನೇ ಇರುತ್ತೆ, ಆದರೆ ಇದು ಪುಳಿಯೋಗರೆ ಅಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಬೇರೆ ರೀತಿಯಾಗಿ ಟೇಸ್ಟ್ ಇರುತ್ತೆ. ಏನಂದರೆ ನಾವು ಪುಳಿಯೋಗರೆ ಗೊಜ್ಜಿಗೆ ಪೌಡ್ರನ್ನ ಮಾಡಿ ಹಾಕ್ಕೋತೀವಿ ಅಥವಾ ಅಂಗಡಿಯಿಂದ ಪೌಡ್ರ್ ತೊಗೊಂಡು ಬಂದು ಆ್ಯಡ್ ಮಾಡ್ಕೊತೀವಿ. ಬಟ್ ಇದಕ್ಕೆ ಆ ರೀತಿ ಇಲ್ಲ, ಮಸಾಲೆ ಯಾವುದೂ ಕೂಡ ಹಾಕಲ್ಲ, ಬರೀ ಸಾಂಬಾರು ಪುಡಿನ ಹಾಕ್ಕೊಂಡು ಅದರಿಂದ ಈ ಹುಣಸೆಹಣ್ಣಿನ ಗೊಜ್ಜನ್ನ ಮಾಡ್ಕೊಳೋದು. ಲಾಸ್ಟಿಗೆ ಸ್ವಲ್ಪ ಕೊಬ್ಬರಿ ತುರಿ ಆವಾಗಲೇ ಏನು ತುರಿದಿಟ್ಕೊಂಡಿದ್ವಿ ಅದು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು
ಆ ನಂತರ ನಾವು ಆವಾಗಲೇ ಕಡಲೆ ಬೀಜ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹುಳಿಗೊಜ್ಜು ರೆಡಿಯಾಗಿ ಹೋಗ್ಬಿಡುತ್ತೆ. ಇದು ಬಿಸಿ ಬಿಸಿ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದಿಷ್ಟ ಆದರೆ ರೆಡಿ ಆಯಿತು. ಸೈಡಲ್ಲೆಲ್ಲ ಸ್ವಲ್ಪ ಆಯಿಲ್ ಚೆನ್ನಾಗಿ ಬಿಡಬೇಕು. ನಾವು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಂಡ್ರೆ ಆ ಹುಳಿಗೊಜ್ಜು ರೆಡಿಯಾಗಿ ಹೋಗ್ಬಿಡುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ ನನಗೆ ಹೇಗಾಯಿತು ಅಂತ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೂಡ ಮಾಡಿ. ಮತ್ತು ನಾವು ಆವಾಗಲೇ ಏನು ಹುಳಿಗೊಜ್ಜನ್ನ ಮಾಡಬೇಕಾದ್ರೆ ಆ ಹುಣಸೆಹಣ್ಣ ನಾವು ಎತ್ತಿಟ್ಕೊಂಡಿದ್ವಲ್ವ, ಅದು ವೇಸ್ಟ್ ಮಾಡಬಾರ್ದು ಅಂತ ಅದರಿಂದ ನಾನು ಇವಾಗ ಪೂಜೆ ಪಾತ್ರೆನ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನಾನು ಇಲ್ಲಿ ಯಾವುದೇ ರೀತಿಯಾಗಿ ಪೀತಾಂಬರಿ ಪೌಡ್ರೆಲ್ಲ ತೊಗೊಂಬಂದು ಕ್ಲೀನ್ ಮಾಡಲ್ಲ. ಈ ರೀತಿಯಾಗಿ ಹುಣಸೆಹಣ್ಣು ಅಥವಾ ಈ ನಿಂಬೆಹಣ್ಣು ಯಾವುದಾದ್ರು ವೇಸ್ಟ್ ಅಂತ ಇರುತ್ತಲ್ವ, ಅದರಿಂದನೇ ನಾನು ಪೂಜೆ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ನಾನು ಯಾವಾಗಲೂ ಕೂಡ ಇದೇ ಥರನೇ ಯಾವುದು ಕೂಡ ಬಿಸಾಕಕ್ಕೆ ಹೋಗೋಲ್ಲ. ಈ ರೀತಿಯಾಗಿ ಮತ್ತೆ ಯೂಸ್ ಮಾಡ್ಕೊತೀನಿ. ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಆಲ್ಮೋಸ್ಟ್ ಕೆಲವೊಬ್ಬರಿಗೆ ಇದು ಗೊತ್ತಿರುತ್ತೆ, ಗೊತ್ತಿಲ್ಲ ಅನ್ನೋರಿಗೆ ಒಂದು ಯೂಸ್ ಆಗಲಿ ಅಂತ ತೋರಿಸ್ತೀನಿ ಅಷ್ಟೇ, ಬೇರೆ ಏನಿಲ್ಲ. ಚೆನ್ನಾಗಿ ವಾಶ್ ಆಗುತ್ತೆ ನಿಜವಾಗ್ಲೂ. ಒಂದ್ಸಲ ಬೇಕಾದರೆ ನೀವು ಯಾರಾದ್ರು ಟ್ರೈ ಮಾಡಿಲ್ಲ ಅಂತಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ. ನೋಡಿ ನಿಜವಾಗ್ಲೂ ಅಷ್ಟೊಂದು ಕಷ್ಟ ಕೂಡ ಆಗಲ್ಲ ಹುಣಸೆಹಣ್ಣಿಂದ ಕ್ಲೀನ್ ಮಾಡ್ಕೊಳೋದ್ರಿಂದ. ವೇಸ್ಟ್ ಅಂತ ಬಿಸಾಕೋ ಬದಲು ಈ ರೀತಿಯಾಗಿ ಯೂಸ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಲ್ವ. ಸುಮ್ಮನೆ ಆಚೆಯಿಂದ ದುಡ್ಡು ಕೊಟ್ಟು ತೊಗೊಂಡ್ಬಂದು ಪೌಡ್ರುಗಳಲ್ಲಿ ಯೂಸ್ ಮಾಡ್ಕೊಳೋಕ್ಕಿಂತ ನಾವು ಬಿಸಾಕೋಂಥ ವಸ್ತುಗಳಲ್ಲೇ ತುಂಬಾ ಯೂಸ್ ಮಾಡುವಂಥ ಐಡಿಯಾಗಳು ಕಿಚನಲ್ಲಿ ಇದ್ದೇ ಇರುತ್ತೆ. ಆ ಥರ ನೋಡಿ ನಾನು ವಾಶ್ ಮಾಡಿ ಕೂಡ ತೋರಿಸ್ತಿದ್ದೀನಿ. ಈ ಪಾತ್ರೆಯಲ್ಲಿ ಅಲ್ಲಲ್ಲೇ ಒಂದೊಂದು ಡಾಟ್ ಕಾಣಿಸ್ತಿದೆಯಲ್ವಾ, ಇದು ಆ ಪಾತ್ರೆಯಲ್ಲೇ ಬಂದಿರೋದು, ಹಾಗಾಗಿ ಆ ಥರ ಕಾಣಿಸ್ತಿದೆ. ಮತ್ತು ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಮತ್ತು ಯೂಸ್ಫುಲ್ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.